ಹಲೋ, ನನ್ನ ಹೆಸರು ಕುಮಾರ್ ಅಂತ. ಹಲೋ. ನಾನು ನಿಮಗೆ ಇಷ್ಟನಾ? ಅದು ಆ, ನಮ್ಮ ಅಪ್ಪ ಅವ ಏನು ಹೇಳ್ತಾರೋ ನನಗೂ ಹಾಗೆ. ಇನ್ನು ಯಾವ ಕಾಲ್ದಾಗ್ರಿ ಅದಿರಿ ನೀವು ಸಿಂಚನ? ಹಾಂ, ಇನ್ನು ಯಾವ ಕಾಲ್ದಾಗ ಅದಿರಿ? ಅಲ್ಲ, ಈಗ ನಮಗೆ ಯಾರು ಇಷ್ಟನೋ ಅವ್ರು ನಮ್ಮ ತಂದೆ ತಾಯಿ ತೋರಿಸಿ ಮದುವೆ ಆಗೋರು ಹೆಚ್ಚು. ಅಂಥದ್ರೊಳಗೆ ತಂದೆ ತಾಯಿ ಇಷ್ಟಪಟ್ಟರೆ ಅಷ್ಟೇ ಮದುವೆ ಹಾಕಿರ ನೀವು? ನಿಮ್ಮನ್ನು ನೋಡಿದ್ರಂತರೂ ಅಷ್ಟು ಟ್ರೆಡಿಷ್ನಲ್ ಅಂತಂತರೂ ಅನ್ಸಂಗಿಲ್ಲ. ಅಲ್ಲ, ನಿಮ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಹೇಳಿಬಿಡ್ರಿ. ನಿಮಗೆ ಹೇಳಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ. ಅಯ್ಯೋ, ಬೇಡ. ಆ ಥರ ಏನಿಲ್ಲ. ಮತ್ತು ನಿಮ್ಮ ಮನಸ್ಸೊಳಗೆ ಏನಿತ್ತು ಅದನ್ನು ಹೇಳಿ. ಆ, ಅದು ಆ, ಆ, ಅದು ನಂಗೆ ನೀವಂದರೆ ಇಷ್ಟನೇ. ಅಲ್ಲ ಸಿಂಚನ ಅವ್ರೆ, ಯಾರ್ದಾರ ಫೋರ್ಸ್ಫುಲ್ಗೆ ನೀವು ಹಿಂಗೆ ಹೇಳತ್ತಿಲ್ಲಲ್ಲ, ನಿಮ್ಮ ಮನ್ಸಾರೆ ಒಪ್ಕೊಳ್ತಿರಲ್ಲ? ಇಲ್ಲ, ಆ ಥರ ಏನಿಲ್ಲ. ನೀವು ಮದುವೆ ಆದ ತಕ್ಷಣ ಅಮೇರಿಕಾಗೆ ಹೋಗ್ಬಿಡ್ತೀರಲ್ಲ. ಹಾಂ ಹೌದು, ನಾನು ಅಲ್ಲಿಂದ ವಾಪಸ್ ಬಂದಿರೋದು ಮದುವೆ ಯಾಕಂಥೇಳಿ. ನೋಡಿದಿಲ್ಲ, ನಿಂಗೆ ಗೊತ್ತಲ್ಲ. ನಾವು ಅಲ್ಲಿಂದ ಅಲ್ಲಿರೋರ ಹತ್ರ ಭಾಳ ಜನ ದಿನ ಸುಟ್ಟಿ ತೊಗೊಂಡು ಬರೋಕ್ಕಾಗಿಲ್ಲ. ನಾವು ಭಾಳ ಜನ ದಿನ ಇಲ್ಲಿ ಉಳಿದ್ಬಿಟ್ರೆ ಅಲ್ಲಿ ವಾಪಸ್ ಲಘು ಹೋಗೋಕ್ಕಾಗಿಲ್ಲ. ಅದಕ್ಕೆ ಈಗ ಹೆಂಗಿದ್ರು ಒಂದು ತಿಂಗಳು ಗ್ಯಾಪ್ ಐತಲ್ಲ ನಂಗೆ, ಒಂದು ತಿಂಗಳದೊಳಗೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ನಾನು. ನಿಂಗೆ ಇಷ್ಟ ಇಲ್ಲ ಅಮೇರಿಕಾ? ಇಷ್ಟನೇ, ನನಗೂ ಇಷ್ಟನೇ. ನಿಂಗೆ ಏನಾರು ಕೇಳಬೇಕಿದ್ದಾರೆ ಕೇಳು. ಏನಿಲ್ಲ, ನನಗೆ ನಿಮಗೆ ನಾ ಅಂದರೆ ಇಷ್ಟನಾ? ಹಾಂ, ಪಾಪ ನೀನು ಫೋಟೋ ನೋಡಿದ ತಕ್ಷಣವೇ ತೋರಿಸಿದ್ರಲ್ಲ ನಂಗೆ, ಇಷ್ಟಪಟ್ಬಿಟ್ಟೆ. ನಾನು ಇಷ್ಟಪಟ್ಟಿದ್ದಕ್ಕೆ ನಿಮ್ಮನ್ನು ಮನೆಗೆ ಬರೋಕ್ಕೆ ಹಿಡಿದ್ದು. ಇಲ್ಲ ಅಂದ್ರೆ ಯಾರು ಬರೋಕ್ಕೆ ಹೇಳ್ತಿದ್ರ? ನಂಗಂತೂ ಇಷ್ಟಪ್ಪ. ಹೌದಾ, ಸರಿ. ಏನಾದರೂ ಮಾತಾಡ್ಬೇಕಾ? ಇಲ್ಲಿ ಮಾತಾಡೋಕ್ಕೆ ಮುಜುಗರ ಅಂತಿದ್ರೆ ಫೋನ್ ನಂಬರ್ ಕೊಡು, ಫೋನ್ ಒಳಗೆ ಮಾತಾಡೋಣ. ಈಗ ಒಳಗೆ ಹೋಗೋಣ. ಸರಿ ಕುಮಾರ್. ಸರಿ. ಓ, ಬಂದ್ರ ಕುಮಾರ್? ಸಿಂಚನ, ಏನು ಅನ್ನಿಸ್ತವ ನಿಮಗೆ? ಸಿಂಚನ, ಏನು ಅನ್ನಿಸ್ತಾ ನಿಂಗೆ ಹೇಳು? ಅವ ನನಗೆ ನನಗೆ ಇಷ್ಟ ಅವ. ನೋಡ್ರಿ, ನೋಡ್ರಿ ನೋಡ್ರಿ ಪ್ರಕಾಶನವ್ರ, ನೋಡ್ರಿ ನನ್ನ ಮಗಳು ಏನೋ ಹಾಕಿದ್ಗಿರಿದ ಆಟಂಗೆ ಇಲ್ಲ. ನೋಡ್ರಿ, ಆಕೆ ಹೆಂಗೆ ನಾ ಹೇಳಿಲ್ಲ ನಿಮ್ಗೆ, ಆಕೆ ಇಷ್ಟಪಟ್ಟೆ ಪಡ್ತಾ ಅಂತೇಳಿ ನಾ ಹೇಳ್ದಂಗೆ ಆತಲ್ಲ ರೀ. ಹಾಂ ಹಾಂ, ಹೌದು ರೀ, ಹೌದು ಚಂದ್ರ, ಹೌದು. ಆದ್ರ ಕುಮಾರ ನಿನಗಪ್ಪ? ನನಗೂ ಇಷ್ಟನೇ ಅಂಕಲ್. ಒಳ್ಳೆ ಎಜುಕೇಷನ್ ಆಗೈತಿ. ಆಮೇಲೆ ನನ್ನ ಹೈಟ್ಗೂ ಸೂಟ್ ಆಗ್ತಾರೆ. ನನ್ನ ಲೈಫ್ ಸ್ಟೈಲಿಗೆ ಎಲ್ಲ ಥರ ಹೊಂದ್ಕೋತಾರೆ ಅಂತ ಅನಿಸ್ತೈತಿ. ಹೀಗಾಗಿ ನನಗೂ ಇಷ್ಟನೇ. ವಾ, ಹುಡುಗ ಎಷ್ಟು ಶಾನೆ ಅದಾನ, ಎಷ್ಟು ಶಾನೆ ಅದಾನ. ನನ್ನ ಮಗಳ ಆಗ ಎಲ್ಲ ಅರ್ಥ ಮಾಡ್ಕೊಂಬಿಟ್ಟಾನ. ನಮಗಂತೂ ಈ ಸಂಬಂಧ ಭಾಳ ಅಂದ್ರೆ ಭಾಳ ಮನ್ಸಿಗೆ ಬಂತುಂಟು ಪ್ರಕಾಶನವ್ರ, ಭಾಳ ಮನ್ಸಿಗೆ ಬಂತು. ಹಾಂ, ಹೇಳ್ರಿ. ಕೊಡೋದು ತಗೊಳ್ಳೋದು ಅಂತ ಏನರ ಮಾತಾಡೋಣ? ಅಯ್ಯೋ, ಕೊಡೋದು ತಗೊಳ್ಳೋದು ಏನು? ಇರೋ ಒಬ್ಬ ಮಗ, ಅವ್ರಿಗೆ ಎಲ್ಲ ನಿಮ್ಮ ಮಗಳ್ತಾ ಅಲ್ಲ. ಅದಾತ್ವಾ ಪ್ರಕಾಶ, ನಾವು ನಾವು ಕೊಡ್ಬೇಕಲ್ಲ ನಮ್ಮ ಮಗಳ ಟಿವಿ ಅಂದಲ್ಲ, ಹಂಗೆ ಕಳ್ಸೋಕಟ್ಟಿತ್ತ ನಿಮ್ಮ ಮನೆಗೆ? ನೋಡ್ರಿ, ನಾವು ಮಾತ್ರ ನಮ್ಮ ಸೊಸೆಗೆ ಈಗಿನ ಗೋಲ್ಡ್ ರೇಟ್ಗೆ ಒಂದು 25 ತೊಲೆ ಬಂಗಾರ ಹಾಕ್ತೀವಿ. ಆಹಾ, 25 ತಲಿನ? ಅವ ಹಾಂ ಹಾಂ, ಆಯ್ತು ಆಯ್ತು ರೀ, ಆಯ್ತು ರೀ. ಯಾರಿಗೆ? ನಿಮ್ಮ ಸೊಸೆಗೆ, ನಿಮ್ಮ ಮನೆಗೆ ಬರೋದಲ್ಲ. 25 ಹಾಕಿದ್ರೇನ, 30 ಹಾಕಿದ್ರೇನ? ಹೌದಿಲ್ಲ ರೀ? ಹಾಂ, ಅದು ನಿಜ ರೀ, ನಮ್ಮ ಸೊಸೆಗೆಲ್ಲ. ಇನ್ನು ನೋಡೋಣ, 25 ತೊಲೆ ಮಾತನಾಗ ಹೇಳಾಕತ್ತೀನಿ. ನನ್ನ ತಲೆ ತಿಳಿದು ಮದುವೆ ಆಗಿನ ಜಾಸ್ತಿ ಕೊಟ್ಟರು ಕೊಟ್ಟನೇನ ಹೇಳಕ್ಕೆ ಬರೋಂಗಿಲ್ಲ. ಆಮೇಲೆ ಜವಳಿ ನೋಡ್ರಿ, ನಿಮ್ಗೆ ಎಂಥ ಸೀರೆ ಬೇಕಾದ್ರೆ ಅಂಥ ಸೀರೆ ತೊಗೋರಿ. ನೀವು ಎಲ್ಲಿ ಅಂತೀರ ಅಲ್ಲೇ. ಬೆಳಗಾವಿ ಚನ್ನಬಸಪ್ಪ ಹೋಗೋಣಂದ್ರೆ ಅಲ್ಲಿ ಹೋಗೋನು, ಇಲ್ಲ ನೀವು ಹುಬ್ಳಿಗೆ ಹಾಕ್ಸ್ತೇನೆ ಅಂದ್ರೆ ಹುಬ್ಳಿಗೆ ಹಾಕಿಸ್ರಿ. ನೀವೆಲ್ಲಿ ಹಾಕಿಸ್ತೇನೆ ಅಂತಾರಲ್ಲ ಅಲ್ಲಿ ಹಾಕಿಸ್ತೀನಿ. ನೋಡ್ರಿ ಸಿಂಚನಮ್ಮ, ನಿನಗೆ ಎಂಥ ಸೀರೆ ಬೇಕು, ಎಷ್ಟು ಕಾಸ್ಟ್ಲಿದು ಬೇಕು, ಎಷ್ಟು ಬೇಕು ಎಲ್ಲ ತೊಗೋ. ನಿಂಗೆ ಏನು ಬೇಕು ಎಲ್ಲ ತೊಗೋ. ಅದ್ರಾಗೇನು ಹಿಂದೆ ಮುಂದೆ ಇಲ್ಲ ಇಲ್ಲ. ವಾ ದೇವ್ರೇ, ಎಂಥ ಸಂಬಂಧ! ವಾ, ಚಲೋ ಬಿಡ್ರಿ. ಸಿಂಚನ ಭಾಳ ಪುಣ್ಯ ಮಾಡ್ಯಾಳ. 25 ತೊಲಿ ಬಂಗಾರ ಏನು ಬೇಕಾದ್ರೂ ತಗೋಬೇಕಂತೆ. ಪರಿಮಳ ಅಕ್ಕರೆ, ನಿಮ್ಮ ಸಸಿ ಭಾಳ ಪುಣ್ಯ ಮಾಡ್ಯಾಳ ಬಿಡ್ರಿ ಪರಿಮಳ ಅಕ್ಕರೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಗೊತ್ತಿತ್ತು ಬಿಡ್ರಿ. ನೀವು ಇದನ್ನೆಲ್ಲ ಹೊಡಿತೀರಿ ಅಂತ ಗೊತ್ತಿತ್ತ. ನಮ್ಗೆ ಅನಿಸುತ್ತೆ ನಿಮಗೆ ಇದನ್ನ ಬಿಟ್ಟು ಬೇರೆ ಏನೂ ಮಾತಾಡಕ ಬರಂಗಿಲ್ಲ ಅಂತ ಅನಿಸುತ್ತೆ ಬಿಡ್ರಿ. ನೋಡ್ರಿ, ಮತ್ತೇನರ ಮಾತುಕತೆ ಇದ್ರೆ ಈಗ ಮಾತಾಡ್ಕೊಂಬಿಡ್ರಿ. ನೀವಿಷ್ಟೆಲ್ಲ ನಿಮ್ಮ ಸೊಸಿಗೆ ಹಾಕ್ತೀವಿ ಅಂದಮೇಲೆ ನಾವು ನಮ್ಮ ಮಳೆಯಾಗ ಏನು ಮರ್ಯಾದೆ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ರೀ. ನಮಗೆ ಎಷ್ಟು ನಿಗ್ತೈತೋ ಅಷ್ಟು ಹಾಕ್ತೀವಿ. ನಿಮ್ಮಷ್ಟು ಆಗಲಿಲ್ಲ ಅಂತಂದರೂ ಒಂದು ಲೆವೆಲಿಗೆ ಹಾಕ್ತೀವಿ. ನಮಗೆ ಇರೋ ಒಬ್ಬ ಮಗ ಒಬ್ಬಾಕಿ ಮಗಳು.
ಎಲ್ಲ ಅವ್ರದ್ದೇ ಅಲ್ರಿ. ಹ್ಞೂ ಆಯ್ತು ತಗೋರಿ. ಮಾತುಕತೆ ಆದಂಗೆ ಆತ ನೋಡ್ರಿ. ಯಾವಾಗ ಇಟ್ಕೊಂಡು ಒಂದು ಡೇಟ್ ನೋಡಿ ಎಂಗೇಜ್ಮೆಂಟ್ ಮಾಡ್ಬಿಡ್ನಂತೆ. ಮತ್ತು ನೀವು ಅರ್ಜೆಂಟ್ ಅನ್ನತ್ತಿರಲ್ಲ, ಹುಡುಗ ಮತ್ತು ವಾಪಸ್ ಅಮೇರಿಕಾ ಕಳಿಸ್ಬೇಕು. ಅಷ್ಟರೊಳಗೆ ನಮ್ಮ ಮಗಳದ್ದು ವೀಸಾ ಪಾಸ್ಪೋರ್ಟು ಎಲ್ಲ ಮಾಡಿಸ್ಬೇಕಲ್ಲ, ಮ್ಯಾರೇಜ್ ಸರ್ಟಿಫಿಕೇಟು ಪ್ರತಿಯೊಂದು ಮಾಡಿಸ್ನೇ ಕಳ್ಸೋಣ್ರಿ. ಹಾಂ ಹಾಂ ಹೌದ್ರಿ, ನಾನು ಅದನ್ನೇ ಹೇಳ್ಬೇಕಂದಿದ್ದೆ, ನೀವೇ ಹೇಳಿದ್ರಿ. ಲಘು ಲಘು ಬೇಗ ಮದುವೆ ಮಾಡ್ಕೊಂಡು ಮುಗಿಸ್ಕೊಂಬಿಡೋಣ್ರಿ. ಮತ್ತು ಬಾಡಿಗೆ ಕೊಡ್ಬೇಕಲ್ಲ ಈ ಮನೆಗೆ, ಅದಕ್ಕೆ. ಏನು ಏನು ಹೇಳಿದ್ದೆ? ಬಾಡಿಗೆ ಕೊಡ್ಬೇಕಾ? ಏನು ಎದಕ್ಕೆ ಬಾಡಿಗೆ ಕೊಡ್ಬೇಕು? ಏನು ಮಷ್ಕಿರಿ ಮಾಡ್ತಾನಪ್ಪ ಇವ, ಭಾಳ ಮಷ್ಕಿರಿ ಮಾಡ್ತಾನೆ, ಭಾಳ ಮಷ್ಕಿರಿ ಮಾಡ್ತಾನೆ. ದಾಗ ಅಂದ್ರೆ ಈಗ ಮದ್ವೆ ಹಾಲ್ನಾಗೆಲ್ಲ ಬಾಡಿಗೆ ಕೊಡ್ಬೇಕಲ್ಲ, ಚೌಟ್ರಿಗೆ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೋಬೇಕಲ್ಲ, ಬಾಡಿಗೆ ಗಿಡಿಗೆ ಕೊಟ್ಟ, ಅದಕ್ಕೆ ಅದನ್ನ ಅಲ್ಲ ಅಲ್ಲ ಪ್ರಕಾಶ್. ಹಾಂ 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 ಅದೇ ಅದೇ. ಓ ಹಂಗ, ಸರಿ ಸರಿ ಹಂಗಿದ್ರೆ. ಆಯ್ತು ರೀ ಅಣ್ಣಾರ. ನಾವಿನ್ನು ಬರ್ತೀವಿ ರೀ. ಏನು ರೀ ಅಂದ್ರೆ ಫೋನ್ ಮಾಡಿ ಹೇಳ್ರಿ. ಆಯಿತು, ಭಾಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಮನೆ ನೋಡಿ ಅಂದ್ರೆ ನಮಗಂದ್ರೆ ಭಾಳ ಸಂತೋಷ ಆಯ್ತು. ನಮ್ಮ ಮಗಳನ್ನ ನಿಮ್ಮ ಮನೆ ಕೊಡಕತ್ತಿದ್ದಂದ್ರೆ ನಂಗೆ ಭಾಳ ಖುಷಿ ಆಯ್ತು. ನಗ್ತೀವ್ರಿ ನಾ. ಹೌದಾ, ಊಟ ಮಾಡ್ಕೊಂಡು ಹೋಗುವಂತ್ರಿ. ಇಲ್ಲ ಇಲ್ಲ, ನಮ್ಮಲ್ಲಿ ಹಣ್ಣು ಹಾಕಿ ಬಂದು ಏನದು ಕೊಡೋ ಬಂದಾಗ ನಾವು ಊಟ ಮಾಡಿದ್ರಿ. ಅಲ್ಲಿ ತನಕ ಊಟ ಮಾಡೋಕ್ಕೆ ಬರೋಂಗಿಲ್ಲ, ಆವಾಗ ಊಟ ಮಾಡ್ತೇವೆ ತಗೋರಿ. ಸರಿ, ನಿಮ್ಮ ಮಗಳದ್ದು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಡ್ರಿ. ಯಾಕಂದರೆ ಪಾಸ್ಪೋರ್ಟು ವೀಸಾಕ್ಕೆ ಅಪ್ಲೈ ಮಾಡಿಬಿಟ್ರಾಯ್ತು. ಅವ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಆದ ತಕ್ಷಣ ಎಲ್ಲ ಮಾಡಿಸಿ ಅವ್ರನ್ನ ಮತ್ತು ಪಾಸ್ಪೋರ್ಟ್ ಅದಕ್ಕೆ ಡಿಲೇ ಆಗಬಾರ್ದಲ್ಲ. ಮತ್ತು ನನ್ನ ಮಗ ಒಂದು ತಿಂಗಳೊಳಗೆ ವಾಪಸ್ ಅಮೇರಿಕಾಗೆ ಹೋಗ್ಬಿಡ್ಬೇಕು ರೀ ಅದಕ್ಕೆ. ಹಾಂ ಹಾಂ ಆಯ್ತು ರೀ. ಆಯ್ತು ತಗೋರಿ. ಪರಿಮಳ ಅಕ್ಕವ್ರಿ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂದಿದ್ದೀರಿಪ್ಪ. ನಾ ಹೋಗಿ ಬರ್ತೇರಿ. ಹಾಂ 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 ಆಯ್ತು ತಗೋರಿ, ಆಯ್ತು ಆಯ್ತು. ವಾ ಶಾಂತಕರ ಬಂದ್ರೆ? ಹೂವಪ್ಪ ಮಲ್ಲೇಶನ್ನ ಸಾಕಾಗಿ ಹೋತನಪ್ಪ. ಈ ಬಸ್ ರಶ್ಶು ಛೆ 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 ಛೆ. ಯಾಕಾರ ಎಲ್ಲರೂ ಯಾರ ಕರಿತಾರ ಅನ್ಸ್ಬಿಡ್ತದಲ್ಲಪ್ಪ. ಹೋಗಾಕನ ಬ್ಯಾಸ್ರ ತಗ. ಹೌದು ಬಿಡ್ರಿ. ಗಿರ್ಜಿ ಬನ್ರಿ. ಆ ಸೀರೆ ಕಳತಿದ್ದೆಪ್ಪ, ಅದನ್ನ ಉಟ್ಕೊಂಡು ತಗ ಸಿಕ್ಕಿ ಸಾಕಾಗಿ ಹೋತು. ಉಮ್ಮರಂದ್ರೆ ಉಮ್ಮರ. ಮತ್ತು ಆಗಲಿಲ್ಲ ಅಂದ್ರೆ ಇದು ಕೊಟ್ಬಿಡ್ತಿರ್ಲಿ ಅಂಥ ಸೀರೆಗಳು ಉಟ್ಕೋದತ್ತಾಗ ತೊಗೋಬೇಕು. ಯಾಕಂತೀನಿ ತೊಗೋತ್ಕೊಂಡ್ ಹಂಗೆ ಜೀವ ಹಿಂಡಿ 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 ಅಂಥ ನಮ್ಮನೆ ಸಿರಿ ತೊಗೋತಾವ, ಉಟ್ಕೊಳಕ್ಕೆ ಬೇಸರ ಅಂತವ. ಏನು ಮಾರಾಯ? ಓ ಅತ್ತಿಯರ ಬಂದ್ರಿ? ಹ್ಞೂ ನೋಡಪ್ಪ ಸಿದ್ಧಾರ್ಥ, ಈಗ ಬಂದ್ರಿ. ಊಟ ಗೀಟ ಮಾಡಿರ್ಲಿ ನೀವು? ಹಾಂ ರೀ, ನಾವು ಅಟ್ಟ ಹೊಲ್ಮಟ ಹೋಗಿ ಬಂದ್ವಿ. ಹಂಗೆ ನಮಗೂ ಮನೆ ಬೇಸರ ಆತ. ನಾನು ಪೂಜಾ ಹೋಗಿ ಬಂದ್ವಿ. ಆಕಿ ಕೈಕಾಲು ಮುಖ ತಗೊಂಡು ಅರ್ವಿ ಚೇಂಜ್ ಮಾಡಿ ಊಟ ಗೀಟ ಮಾಡಿ ಮಕ್ಕೊಂಡಿದ್ವಿ. ಹಂಗೆ ಬಂದ್ರು ನೀವು? ಹ್ಞೂನಪ್ಪ ಈಗ ಬಂದು. ಹೆಂಗೈತ ಸಿಂಚನ ಮಣಿತನ? ಚಲೋ ಐತಾ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಶಾಂತಕರ ಏನು ಹಿಂಗೆ ಹೇಳಕತ್ತೀರಿ? ಅಯ್ಯ ಮತ್ತೆ ನೀನು ಹೇಳ್ಬೇಕಪ್ಪ. ಸಿಂಚನ ಅವ್ರ ಅತ್ತಿ ಹೇಳಿದ್ದು ಇದೊಂದ ಡೈಲಾಗ್ ಒಂದು 100-150 ಸಲ ಹೇಳ್ಬೋದು. ಆಗಿರ್ಜಿ ಬರೀ ಇದನ್ನ ಬಿಟ್ಟು ಬೇರೆ ಮಾತಾಡ್ಲಿಲ್ಲ ಹೆಣ್ಮಕ್ಳು. ನನಗೆ ಅನಿಸಿದೆ ಸಿದ್ಧಾರ್ಥ, ಅದೇನ ಚಲೋ ಸಂಬಂಧ ಅಲ್ಲ. ನೋಡಕ್ ಮಾತ್ರ ದೊಡ್ಡ ರಿಚ್ ಮಂತರ ಅನ್ಸತಿ, ಆದ್ರೆ ಅವ್ರ ಮನುಷ್ಯರ ಮಂದಿ ಉಪಯೋಗಿಲ್ಲ. ಅವನ ಸಿಂಚನಗಳು ಅತ್ತಿ ಅಂತರು ನಾಟಕದ ಕಂಪ್ನಿಯಾಗಿ ನೋಡ್ದಂಗೆ ಆತ್ ನನಗೆ. ಇನ್ನಕ್ಕಿ ಗಂಡ ಒಂಥರ ಸುಳ್ಬುರ್ಕಿದ್ದಂಗೆ ಅದಾನ. ಯಾರೇನು ಹೇಳ್ತಾರೆ ಅದನ್ನ ಹೇಳುವಂಗದಾನ. ಆದ್ರೆ ಮಾತು ಬಿಟ್ರೆ ನಾವು ಅಷ್ಟು ಸೌಕಾರು, ನಾವು ಇಷ್ಟು ಸೌಕಾರು, 25 ತೊಲಿ ಬಂಗಾರ ಹಾಕ್ತೀವಿ, ಬೇಕಾದಷ್ಟು ಅರ್ವಿ ತಗೋರಿ, ಅಂಜಲಿ ತಗೋರಿ ಅಂತೆಲ್ಲ ಹೇಳಿದ್ರಪ್ಪ. ಹುಡುಗ ಅಮೇರಿಕಾ ಒಳಗಿರ್ತಾನಂತ, ಈಗ 1 ತಿಂಗಳಿಗೆ ಸುಟ್ಟಿಗೆ ಬಂದಾನಂತ. ಅಲ್ಲ ದೊಡವ, ಹಂಗೇನಿರಂಗಿಲ್ಲ. ಅಲ್ಲ ಹಂಗಂಗ ಅಷ್ಟು ಶನ ಇಲ್ಲ. ಅವ್ರ ಅಪ್ಪ ಅವ್ರವ್ವ ಚಲೋ ಸಂಬಂಧನ ನೋಡಿರ್ತಾರ. ನೀ ಏನೇನ್ರ ಅಂತ ಹೇಳ್ತೀಯಲ್ಬೇ? ಇಲ್ಲ ಪೂಜಾ, ನಿಮ್ಮ ದೊಡ್ಡ ಹಾಕತ್ತಿದ್ದು ಬರ ನನಗೂ ಯಾಕೋ ಒಂಥರ ಅನುಮಾನ ಬಂತ. ಎಲ್ಲ ಆ ಶ್ರೀಕಾಂತ್ ಮಾವನ ಗೆಳೆಯನ್ನ ಮಾತಾಡತಾನ. ಅವ್ರ ಅಪ್ಪ ಅಮ್ಮ ಹ್ಞೂ ಅಂತಾರ. ಏನೋ ಒಮ್ಮೆ ನಿಮ್ಮ ಆದಿತ್ಯಣ್ಣ ಎಷ್ಟು ಗುಂಟದಾಗ ಕಟ್ಟಿರಿ ಈ ಮನೆ ಅಂದ್ಬಿಟ್ಟ ಅಂತ ಕೇಳಿದ. ಅವ್ರ ಅಪ್ಪ ತಾನೆ 2 ಎಕರೆ ಅಂತಾನೆ. ಏನೋ ಎಕ್ರೆನಾ? ಅಯ್ಯೋ ಅಷ್ಟಿಲ್ಲಪ್ಪ ಸಿದ್ಧಾರ್ಥದ. ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಇನ್ನು ಏನೇನೋ ಆತ ಬಿಡ. ನನಗೆ ಯಾಕೋ ಏನೂ ಅರ್ಥ ಆಗತ್ತೆ ಇಲ್ಲ. ಸುಮ್ಮನೆ ಹಿಂಗೆ ಕರೋರು ಅಂತೇಳಿ ಹೋಗಿ ಬಂದ್ವಿ. ಇನ್ನೇನ್ರ ಹೇಳ್ಬೇಕಾ? ಏನ್ರ ಹೇಳಿರ ಅಯ್ಯೋ ಸಿದ್ಧಾರ್ಥನ ಮದುವೆ ಆಗತ್ತಿದ್ದಿಲ್ಲ ನನ್ನ ಮಗಳು, ನಿನ್ನ ಮಗಳನ್ನ ಕೊಟ್ಟು ಮದುವೆಕ್ಕಿ ಮಾಡೀವಿ, ಇನ್ನು ಇದು ಇಂತಹ ಸಂಬಂಧ ಕಲ್ಲು ಹಾಕಕ್ಕೆ ಬಂದಿರ ಅಂದಿದ್ದಾರೆ ಅಂತ ಹೇಳಿ ನಮ್ಗೆ ಇದಕ್ಕಂತ ಸುಮ್ಮನೆ ಬಂದ್ಬಿಟ್ಟಪ್ಪ. ಎದಕ್ಕೆ ಕರೆದಿದ್ರೆ ಅಷ್ಟು ಮುಗಿಸ್ಕೊಂಡ ಬಂದು ನಾವು. ಹೋಗ್ಲಿ ಬಿಡ್ರಿ, ಏನಾದರೂ ಮಾಡ್ಕೊಳ್ಳಿ. ನಮ್ಮ ಜೀವನದಿಂದ ಒಂದು ಕೈ ಬಿಟ್ರಲ್ಲ ಅಷ್ಟು ಸಾಕು. ಪಾತಲ್ಲಿ ಕಳಿಸ್ಕೋ ಅವಶ್ಯಕತೆ ಇಲ್ಲ. ಅತ್ತಿಯರ ನಾಳೆ ಸ್ವಲ್ಪ ನಾ ಬೆಳಗ್ಗೆ ಲಘು ಹೋಗ್ಬೇಕು. ಒಬ್ರು ಬರಾರ್ದಾರ ನಮ್ಮ ಮನೆಗೆ, ಅದಕ್ಕೆ. ಹೌದಪ್ಪ, ಯಾರು? ಅದು ನನ್ನ ಫ್ರೆಂಡು. ಆಕೆಗೆ ಪಾಪ ಜಾಬ್ ಗೀಬ್ ಏನೂ ಇಲ್ಲ. ಹೀಗಾಗಿ ನಮ್ಮ ಕಂಪ್ನಿ ಒಳಗೆ ಜಾಬ್ ಕೊಡ್ಬೇಕಂತ ಮಾಡೀನಿ. ಒಂದು ಎಲ್ಲರೇ ಇರಾಕ ವ್ಯವಸ್ಥೆನೂ ಇಲ್ಲ ಸದ್ಯ ಮಟ್ಟಿಗೆ. ನಮ್ಮ ಮನೆಯೊಳಗೆ ಇಟ್ಕೊಂಡ್ರಾಕ ಒಂದೇ ಸ್ಯಾಲ್ರಿ ಬರೋ ತನಕ. ಸ್ಯಾಲ್ರಿ ಬಂದಮೇಲೆ
ಇನ್ನೊಂದು ಬಾಡಿಗೆ ಮನಿನೋ ಏನೋ ಪಿ ಜಿನೋ ಗಿಜಿನೋ ನೋಡಿ ಕಳಿಸಿದ್ರ ಅಂತ ಅನ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಅವ್ರು ಬರೋರ್ದಾರಲ್ಲ, ನಾವು ಬೆಳಗ್ಗೆ ಲಗು ಹೋಗ್ಬೇಕು. ಹಿಂಗಾಗಿ ಬೆಳಗ್ಗೆ ಹೋಗ್ಬಿಡ್ತೀವಿ ಲಗುನ. ಅಲ್ಲಪ್ಪ ಸಿದ್ಧಾರ್ಥ, ಒಂದೆರಡು ದಿನ ಬ್ಯಾಸ್ರಾಗೈತ್ರಿ ಇರ್ತೀನಿ ಅಂತ ಅಂದಿದಂತೆ ಅಷ್ಟೇ ಹೊಂಟಿಂತೆ. ಅಂದಿದ್ದೀರಿ ಹತ್ತಿರ, ಆದ್ರೆ ಏನು ಮಾಡೋದು, ಕೆಲಸ ಹೋಗ್ಲೇಬೇಕಲ್ಲ. ಎಷ್ಟು ದಿನ ಅಂತಿರಕತ್ತೈತಿ. ಹಿಂಗಂದ್ರೆ ಹೆಂಗೆ ರೀ ಅಳಿ ಅಂದ್ರೆ ಹಾಂ, ಇರ್ರಿ ಒಂದು 2 ದಿನ. ಮತ್ತೆ ಬರ್ತೀನಿ ತಗೋರಿ. ಹೌದಾ, ಏನು ಮಾಡಿದ್ರಿಪ್ಪ ನೀವು? ನಿಮ್ಮ ಕೆಲ್ಸಗಳು ಹಂಗದಾವು, ಜಲ್ದಿ ಮಾಡಿ ಇರಿಸ್ಕೊಂಡ್ರೆ ನೀವು ಇರು ಮಂದಿನೂ ಅಲ್ಲ. ಆಯ್ತು ತಗೋರಿ, ನೀವು ಹೆಂಗೆ ತಿಳಿತೈತೋ ಹಂಗೆ ಮಾಡ್ರಿ. ಬೆಳಗ್ಗೆ ಲಗುನ ಇದೆ ನಾಷ್ಟ ಮಾಡ್ತೀನಿ ತಗೋರಿ, ನಾಷ್ಟ ಮಾಡಿ ಹೋಗುವಂತ್ರಿ. ಬ್ಯಾಡ್ರಿ ಇರ್ತೀರಿ, ಅಷ್ಟೆಲ್ಲ ಯಾಕೆ ತ್ರಾಸ ತಗೋತೀರಿ ನೀವು? ನಾವು ಅಲ್ಲಿ ಹೋಗಿ ಮಾಡ್ತೀವಿ ತಗೋರಿ. ತ್ರಾಸನಪ್ಪ, ಹಳೆಯ ಮಕ್ಕಳು ಹಂಗೆ ಉಪವಾಸ ಕಸಕಾಕಿದ್ನ. ಬೇಡ 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 ಬೇಡ, ಬೆಳಗ್ಗೆ ಎದ್ದು ಈಗ ದೋಸೆ ನೀರು ಹಾಕಿ ಮಾಡ್ತೀನಿ ತಗೋ. ಸರಿ ಆಯ್ತು ತಗೋರಿ.